ಇನ್ನು ನಮ್ಮ ಮೆಟ್ರೋ ದರ ಏರಿಕೆ ವಿರುದ್ಧ ಜನಾಕ್ರೋಶ ಭುಗಿಲೇಳ್ತಾ ಇದೆ. ದರ ಏರಿಕೆ ಮಾಡಿದ್ಯಾರು ಅನ್ನೋದು ರಾಜಕೀಯ ನಾಯಕರುಗಳ ಜಟಾಪಟಿ ಜೋರಾಗಿ ಅದಕ್ಕೊಂದು ಕಾರಣ ಆಗಿದೆ. ಕೇಂದ್ರದವ್ರು ರಾಜ್ಯ ಅಂತ, ರಾಜ್ಯದವ್ರು ಕೇಂದ್ರ ಅಂತ ಹೇಳಿ ಜನರನ್ನು ಮೂರ್ಖರನ್ನು ಹಂಗೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಬಾರಿ ಅಂತೂ ಸ್ವಯಂ ಪ್ರೇರಿತವಾಗಿ ಜನನೇ ಬಾಯ್ಕಾಟ್ ಮೆಟ್ರೋ ಅಭಿಯಾನವನ್ನ ಶುರು ಮಾಡಿದ್ದಾರೆ. ನಮ್ಮ ಮೆಟ್ರೋಗೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ನಮ್ಮ ಜನದ ದುಡ್ಡನ್ನ ಲೂಟಿ ಮಾಡ್ತಿದ್ದಾರೆ ಸರ್, ಅಷ್ಟೇ, ಮತ್ತೇನಿಲ್ಲ ಸರ್. ದರ ಏರಿಕೆ ದೇಶದಲ್ಲೇ ದುಬಾರಿ, ಬೆಂಗಳೂರಿನ ನಮ್ಮ ಮೆಟ್ರೋ. ಟಿಕೆಟ್ ದರ ಹೆಚ್ಚಳಕ್ಕೆ ಆಕ್ರೋಶ, ಬಾಯ್ಕಾಟ್ ಮೆಟ್ರೋ ಅಭಿಯಾನ. ನಮ್ಮ ಮೆಟ್ರೋದ ಟಿಕೆಟ್ ದರ ಏರಿಕೆ ಮಾಡ್ತಿರೋದಕ್ಕೆ ಜನಾಕ್ರೋಶ ಭುಗಿಲೆದ್ದಿದೆ. ದೇಶದ ಮೆಟ್ರೋ ವ್ಯವಸ್ಥೆ ಹೊಂದಿದ ಯಾವುದೇ ರಾಜ್ಯಗಳಿಗೆ ಹೋಲಿಸಿದ್ರೂ ಕರ್ನಾಟಕದ ಮೆಟ್ರೋ ದರವೇ ಹೆಚ್ಚಿದೆ. ಈಗ ಸೋಮವಾರದಿಂದಲೇ ಟಿಕೆಟ್ ದರ ಮತ್ತೆ ಹೆಚ್ಚಳವಾಗ್ತಿದೆ. ಹೀಗಾಗಿ ಬಿಎಂಆರ್ಸಿಎಲ್ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಖಂಡಿಸಿ ಸಿಪಿಐಎಂ ಪಾರ್ಟಿ ಸದಸ್ಯರು ಪ್ರಯಾಣಿಕರಿಂದ ಸಹಿ ಸಂಗ್ರಹ ಅಭಿಯಾನ ನಡೆಸಿ ಬಿಎಂಆರ್ಸಿಎಲ್ಗೆ ದರ ಹೆಚ್ಚಿಸದಂತೆ ಮನವಿ ಸಲ್ಲಿಸಿದ್ದಾರೆ. ಇದಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಮೆಟ್ರೋ ಬಾಯ್ಕಾಟ್ ಕ್ಯಾಂಪೇನ್ ನಡೆಸಲಾಗುತ್ತಿದೆ. ಕನ್ನಡ ಪರ ಸಂಘಟನೆಗಳು ಸಹ ಇಂದು ಬೆಂಗಳೂರಿನ ಶಾಂತಿನಗರದಲ್ಲಿನ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿ ಪ್ರತಿಭಟನೆ ನಡೆಸಿದ್ದಾರೆ. ದರ ಹೆಚ್ಚಿಸಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. 9ನೇ ತಾರೀಕು ದರ ಏರಿಕೆ ಏರ್ತೀವಿ, 5% ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಕ್ಕೆ ಉಗ್ರ ಹೋರಾಟ ಮಾಡಕ್ಕೆ ರೈಲುಗಳು ಎಲ್ಲೆಲ್ಲಿ ಮೆಟ್ರೋ ಓಡುತ್ತೆ ಎಲ್ಲ ಕಡೆ ಮುತ್ತಿಗೆ ಹಾಕಂತ ಕೆಲಸ ನಮ್ಮ ಕಡೆ ಮಾಡುತ್ತೆ. ದರ ಏರಿಕೆ ಮಾಡುವುದು ರಾಜ್ಯ ಸರ್ಕಾರವಲ್ಲ, ಕೇಂದ್ರ ಸರ್ಕಾರ. ವಿಪಕ್ಷಗಳ ನಾಯಕರ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ಈ ಮಧ್ಯೆ ದರ ಏರಿಕೆಗೆ ಕರ್ನಾಟಕ ಸರ್ಕಾರವೇ ಕಾರಣ ಅಂತ ತೇಜಸ್ವಿ ಸೂರ್ಯ, ಪಿಸಿ ಮೋಹನ್ ಸೇರಿದಂತೆ ಬಿಜೆಪಿ ಸಂಸದರು, ನಾಯಕರು ಆರೋಪಿಸಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಮೆಟ್ರೋ ದರ ಏರಿಕೆಯನ್ನ ರಾಜ್ಯ ಸರ್ಕಾರ ನಿರ್ಧರಿಸುವುದಿಲ್ಲ, ಕೇಂದ್ರ ಸರ್ಕಾರದ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯದ ಮೂಲಕ ರಚಿಸಲಾದ ಎಫ್ಎಫ್ಸಿ ನಿರ್ಧರಿಸುತ್ತೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರಕ್ಕೆ ಹಲವು ಒತ್ತಾಯಗಳನ್ನು ಮಾಡಿದ್ದಾರೆ. ದರ ನಿಗದಿ ಕಮಿಟಿ ಶಿಫಾರಸು ಮಾಡಿರುವ ದರವನ್ನ ಮರುಪರಿಶೀಲಿಸಬೇಕು. ದೈನಂದಿನ ಪ್ರಯಾಣಿಕರು, ವಿದ್ಯಾರ್ಥಿಗಳು ಮತ್ತು ಬಡ ಜನರಿಗೆ ಅನುಕೂಲವಾಗುವಂತೆ ಸಮಾನವಾಗಿ ದರ ನಿಗದಿ ಮಾಡುವ ವ್ಯವಸ್ಥೆಯನ್ನ ಅನುಸರಿಸಬೇಕು. ಸಾಮಾಜಿಕ ನ್ಯಾಯದೊಂದಿಗೆ ಸುಸ್ಥಿರ ಆರ್ಥಿಕತೆಯನ್ನ ಸರಿದೂಗಿಸುವ ನೀತಿಗಳ ಬಗ್ಗೆ ಗಮನ ಹರಿಸಬೇಕು ಎಂದು ಸಿಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಒತ್ತಾಯಿಸಿದ್ದಾರೆ. ಸಿದ್ದರಾಮಯ್ಯ ಆರೋಪಕ್ಕೆ ಸಂಸದ ತೇಜಸ್ವಿ ಸೂರ್ಯ ತಿರುಗೇಟು ಕೊಟ್ಟಿದ್ದು, ಕೇಂದ್ರ ಸರ್ಕಾರವೇ ದರ ಹೆಚ್ಚಳ ಮಾಡಿದ್ದಾದ್ರೆ ಕೋರ್ಟ್ಗೆ ಬೇಕಿದ್ರೆ ಹೋಗ್ಲಿ, ಕೇಂದ್ರಕ್ಕೆ ಪತ್ರ ಬರೆದು ಪ್ರಶ್ನಿಸ್ಲಿ, 24 ಗಂಟೆಯೊಳಗೆ ದರ ಕಡಿಮೆ ಮಾಡಿಸೋ ಜವಾಬ್ದಾರಿ ಬಿಜೆಪಿ ಸಂಸದರದ್ದು ಎಂದಿದ್ದಾರೆ. ಒಂದು ಸಿಂಗಲ್ ಪತ್ರ ಬರೀರಿ ಸಾಕು. ನಾನು ಈಗಲೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಸವಾಲು ಹಾಕ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಮಾಡಿದ್ದು ಅನ್ನುವಂಥ ಸತ್ಯ ಆದರೆ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡಿ ಈ ದರ ಏರಿಕೆ ಮಾಡಿರೋದು ಸರಿ ಇಲ್ಲ ಅನ್ನುವಂಥ ಪತ್ರ ನೀವು ಇವತ್ತು ಬರೀರಿ, 24 ಗಂಟೆ ಒಳಗಡೆ ಅದನ್ನ ಕಡಿಮೆ ಮಾಡಿಸುವಂತ ಜವಾಬ್ದಾರಿ ಕರ್ನಾಟಕದ ಸಂಸದರು. ರಾಜಕೀಯ ಏನೇ ಇರಲಿ, ಕೇಂದ್ರವೇ ಮಾಡ್ಲಿ, ರಾಜ್ಯವೇ ಮಾಡ್ಲಿ, ಜನರ ಸಂಕಷ್ಟಗಳನ್ನ ಕೇಳಬೇಕಿರೋದು ಎರಡೂ ಸರ್ಕಾರಗಳ ಕರ್ತವ್ಯ ಅನ್ನೋದು ಮಾತ್ರ ಸತ್ಯ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.